ರಘುಪತಿ ಭಟ್ರ ವಿಷಯದ ಕುರಿತಂತೆ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯ ಪಕ್ಷದ ಅಭ್ಯರ್ಥಿಯ NDA ಅಭ್ಯರ್ಥಿ ಅದು ಪದವೀಧರ ಕ್ಷೇತ್ರ ಇರ್ಬೋದು, ಶಿಕ್ಷಕರ ಕ್ಷೇತ್ರ ಇರ್ಬೋದು, ಎರಡು ಅಭ್ಯರ್ಥಿಗಳ ಗೆಲುವಿಗೆ ದೊಡ್ಡ ಪ್ರಮಾಣದ ಪ್ರಯತ್ನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ತಳಮಟ್ಟದಿಂದ ಕಾರ್ಯಕರ್ತರನ್ನು ಸಕ್ರಿಯಗೊಳಿಸುವಂಥ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ನಾನು ಜಿಲ್ಲೆಯ ಶಾಸಕನಾಗಿ, ರಘುಪತಿ ಭಟ್ರ ಗೆಳೆಯನಾಗಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ರಘುಪತಿ ಭಟ್ರಿಗೆ ನಾನು ವಿನಂತಿ ಮಾಡ್ತೇನೆ, 24 ಗಂಟೆಯ ಒಳಗೆ ನೀವು ನಿವೃತ್ತಿಯನ್ನು ಘೋಷಿಸಬೇಕು. ಇಲ್ಲ ಅಂತಂದರೆ ನಿಮ್ಮ ಮೇಲೆ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿರಿ ಎನ್ನುವ ಕಾರಣಕ್ಕೆ ನಿಮ್ಮ ಮೇಲೆ ಕ್ರಮವನ್ನು ಕೈಗೊಳ್ಳುವಂಥದ್ದು ಅನಿವಾರ್ಯ ಆಗ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ನಿವೃತ್ತಿಯನ್ನು ಘೋಷಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಪದೇ ಪದೇ ಮಾಡ್ತಾಯಿದ್ದೀನಿ. ಇವತ್ತು ಕೂಡ ಅವರು ಅದನ್ನು ನಿವೃತ್ತಿಯನ್ನು ಮಾಡಲಿಲ್ಲ ಅಂತಾದರೆ ಖಂಡಿತ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಅಥವಾ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡುವಂಥ ಯಾರೇ ಕೂಡ ಇದ್ದರೂ ಕೂಡ ಅವರ ಮೇಲೆ ಪಕ್ಷ ಖಂಡಿತವಾಗ್ಲೂ ಕೂಡ ಕ್ರಮವನ್ನು ಕೈಗೊಳ್ಳಕೊಳ್ಳುತ್ತೆ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಅಭ್ಯರ್ಥಿಯ ಗೆಲುವಿಗೆ ಏನು ಪರಿಶ್ರಮವನ್ನು ಹಾಕಬೇಕು, ಶ್ರಮವನ್ನು ಹಾಕಬೇಕು, ಆ ಎಲ್ಲ ಪರಿಶ್ರಮವನ್ನು ನಾವು ಹಾಕ್ತೇವೆ. ಹೌದೌದು. ಹಾಗೇನಿಲ್ಲ, ಯಾರ ಬಗ್ಗೆಯೂ ಒಬ್ಬರ ಬಗ್ಗೆ ಒಂದೊಂದು ಕ್ರಮ, ಇನ್ನೊಂದು ಬಗ್ಗೆ ಕ್ರಮ ಅಂತಲ್ಲ. ನಮಗೆ ವಿಶ್ವಾಸ ಏನು ಅಂತಂದರೆ ಇವತ್ತು ನಾಳೆ ಒಳಗೆ ನಿವೃತ್ತಿ ಆಗ್ಬೋದು. ಎಲ್ಲ ಒಂದೊಂದು ಕಡೆಗಳಲ್ಲಿ ಮಾತುಕತೆಗಳು ಇನ್ನೊಂದು ಮುಂದುವರಿತಾ ಇತ್ತು ಅಂತ ಇದೆ. 24 ಗಂಟೆ ಒಳಗೆ ಅದನ್ನು ಅವ್ರು ಮಾಡಲಿಲ್ಲ ಅಂತಾದರೆ ಯಾರೇ ಅದು ರಘುಪತಿ ಭಟ್ರು ಅಂತಲ್ಲ, ಯಾರೇ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಅನಿವಾರ್ಯ ಮತ್ತು ಅಗತ್ಯವೂ ಕೂಡ. ಅದನ್ನು ತೆಗೆದುಕೊಳ್ತಾರೆ. ನೋಡಿ, ಒಂದು ಈಗ ಅಭ್ಯರ್ಥಿಯ ಘೋಷಣೆ ಆದ ನಂತರ ಅದರ ಬಗ್ಗೆ ಚರ್ಚೆ ಇಲ್ಲ. ಕರಾವಳಿಗೆ ಅನ್ಯಾಯ ಆಗಿದೆ, ಇನ್ಯಾರಿಗೋ ತೊಂದರೆ ಆಗಿದೆ ಅನ್ನುವಂಥ ಪ್ರಶ್ನೆ ಅಲ್ವೇ ಇಲ್ಲ. ಪಕ್ಷದ ಹೈಕಮಾಂಡ್ ಇವತ್ತು ನಿರ್ಣಯ ತಗೊಂಡ ನಂತರ ಆ ನಿರ್ಣಯಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ಅಕಸ್ಮಾತ್ ಕರಾವಳಿಗೆ ಅನ್ಯಾಯ ಆಗಿದ್ದರೆ ಇನ್ನೆಲ್ಲ ಒಂದು ಕಡೆ ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡುವಂಥ ವ್ಯವಸ್ಥೆ ನಮ್ಮ ಪಾರ್ಟಿನೊಳಗೆ ಇದ್ದೇ ಇದೆ. ಹಾಗಾಗಿ ಇದೊಂದರಿಂದ ಕರಾವಳಿಗೆ ಅನ್ಯಾಯ ಆಗಿದೆ ಅನ್ನೋದು ನಾನು ಒಪ್ಕೊಳ್ಳೋದಿಲ್ಲ. ಕರಾವಳಿಗೆ ಅನ್ಯಾಯ ಆಗಿದ್ದರೆ ಇನ್ನೆಲ್ಲ ಒಂದು ಕಡೆ ಸರಿ ಮಾಡುವಂಥ ಪ್ರಯತ್ನವನ್ನು ಖಂಡಿತ ನಾವು ಮಾಡೋಣ. ಈ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡುವಂಥದ್ದು ಸರಿಯಲ್ಲ. ಯಾಕೆಂದರೆ ನಾನು, ರಘುಪತಿ ಭಟ್ರು ಮತ್ತು ಉಳಿದಂಥವ್ರು ಎಲ್ಲರೂ ಕೂಡ, ಶ್ರೀನಿವಾಸ್ ಪೂಜಾರಿ ಇರ್ಬೋದು, ಲಾಲಾಜಿ ಮೆಂಡನ್, ಇವರೆಲ್ಲರೂ ಕೂಡ ಒಂದೇ ಕಾಲಘಟ್ಟದಲ್ಲಿ ಶಾಸಕರಾಗಿದ್ದಂಥವ್ರು. ಹಾಗಾಗಿ ನಮ್ಮ ವಿನಂತಿಯನ್ನು ಅವರು ಮನ್ನಿಸ್ತಾರೆ ಎನ್ನುವಂಥ ವಿಶ್ವಾಸ ನನಗಿದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.